ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಚಿಕ್ಕಮಗಳೂರು, ಶಿಶು ಅಭಿವೃದ್ಧಿ ಯೋಜನೆ ಮೂಡಿಗೆರೆ, ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಬೀಳ್ಕೊಡುಗೆ ಸಮಾರಂಭ. ಮಾನ್ಯ ಶಾಸಕರು ಶ್ರೀಮತಿ ನಯನ ಮೊನ್ನಮ್ಮ ಇವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಎಲ್ಲರಿಗೂ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಿಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾದಂತಹ ಶ್ರೀಮತಿ ನಯನ ಮೊನ್ನಮ್ಮ ಇವರಿಗೆ ಎಲ್ಲರ ಪರವಾಗಿ ಗೌರವಪೂರ್ಣ ಸ್ವಾಗತವನ್ನು ಬಯಸುತ್ತೇವೆ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಇನ್ನೊಂದ್ಸಲಿ ಚಪ್ಪಾಳೆ ನಮ್ಮ ಯೋಜನೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾದಂತಹ ಶ್ರೀಮತಿ ಶೋಭಾ ಮೇಳೆ ಇವರಿಗೂ ಕೂಡ ಎಲ್ಲರ ಪರವಾದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಸ್ವೀಕರಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹಾಗೂ ಮೂಡಿಗೆರೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಫೆಡರೇಷನ್ ಅಧ್ಯಕ್ಷರಾದ ಶ್ರೀಮತಿ ಶೈಲಾ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಮುಹೂರ್ತವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ನಮ್ಮ ಇಲಾಖೆಯ ಇನ್ನೊಬ್ಬ ಅಧಿಕಾರಿಯಾದಂತಹ ಶ್ರೀಮತಿ ನಯನ ಮೇಡಮ್ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಮಂದಿ ಇವರಿಂದ ಮುಹೂರ್ತವನ್ನು ಕೊಡಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ನಿವೃತ್ತಿ ಹೊಂದುತ್ತಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರಿಗೆ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮಾನ್ಯ ಜಿಲ್ಲಾ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಕ್ಕಮಗಳೂರು ಶ್ರೀ ಮಾಂತೇಶ್ ಭಜನ್ ಇವರಿಗೂ ಕೂಡ ಅಲ್ಪಸಂಖ್ಯೆಯಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಯಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾದಂತಹ ಎಲ್ಲರಿಗೂ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ
ಕಾರ್ಯಕ್ರಮ. ವೇದಿಕೆ ಮೇಲೆ ಇರುವಂತಹ ಶ್ರೀಮತಿ ನೈನಾ ಮೇಡಮ್ ಅವರಿಂದ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಂದ ನಾವು ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಮೊದಲಿಗೆ ಜ್ಯೋತಿಯನ್ನು ಬೆಳೆಸುತ್ತೇವೆ. ಕಾರಣ ಯಾವುದೇ ಕಾರ್ಯಕ್ರಮದಲ್ಲಿ ದಾರಿವಾಗಿ ಬೆಳಕನ್ನು ತೋರಬೇಕು ಸೀಟ್ ಹಿಡ್ದಿರಿ. ಉದ್ದೇಶದಿಂದ ಮೊದಲಿಗೆ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದರೆ ಜ್ಯೋತಿಯನ್ನು ಬೆಳೆಸುವುದು ಮೊದಲು ನಮ್ಮ ಒಂದು ಸಂಪ್ರದಾಯ ಕಡೆಯಿಂದ ಎಲ್ಲರೂ ಸಹ ಪ್ರೀತಿ ವಿಶ್ವಾಸ ಗೌರವದಿಂದ ಜ್ಯೋತಿ ಬೆಳೆಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು 5 ಜನ ಟೀಚರ್ಸ್ ಬನ್ನಿ. 5 ಜನ ಟೀಚರ್ಸ್ ಬನ್ನಿ. ಸರ್ ಹಾಂ ಶುರು ಆಯ್ತು ಸರ್, ಶುರು ಆಯ್ತು. ಶುರು ಮಾಡಿದ್ದಾರಲ್ಲ. ಹಾಂ ಹಾಂ ಕೊಟ್ಟಿದ್ದೀನಿ, ಬರ್ತಿದೆ ಲೈವ್. ಹಾಂ ಇನ್ನು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ತಿಳಿದುಕೊಳ್ಳಲಿಕ್ಕೆ ಸಮಾರಂಭ ಅಂತ ಹೇಳ್ತಾ ಈ ವೇದಿಕೆಯನ್ನು ಕುರಿತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಶೋಭಾ ಮೇಡಮ್ ಅವರು ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂತೆ ನಮ್ಮನ್ನೆಲ್ಲ ಹೆಚ್ಚಿನ ಶಾಸಕರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರೂ ಮತ್ತೆ ಕಾರ್ಯಕ್ರಮ ಆರಂಭಿಸಿದ ಎಲ್ಲರೂ ಈ ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದ ಮಾತೇಶ್ವರರಿಗೆ ಸ್ವಾಗತ ಬಯಸುತ್ತೇನೆ. ಯಾವಾಗ ನಾವು ಕೆಲಸಕ್ಕೆ ಸರ್ಕಾರಿ ಸೇವೆ ಅಥವಾ ಗೌರವ ಸೇವೆಗೆ ಯಾವಾಗ ನಾವು ಸೇರ್ತೀವಲ್ಲ ಅವಾಗ ಆ ದಿನವೇ ನಾವು ನಿವೃತ್ತಿ ಆಗ್ತೀವಿ ಅನ್ನೋದು ನಿಶ್ಚಿತ ಆಗಿರುತ್ತೆ. ಸೊ ಅದೇ ಥರ ನಮ್ಮ ಈ ವರ್ಷದಲ್ಲಿ ಅಂದರೆ ಅಕ್ಟೋಬರ್ ಮಾಸದಲ್ಲಿ 4 ಜನ ಅಂಗನವಾಡಿ ಕಾರ್ಯಕ್ರಮ ಸಹಾಯಕಿಯರು ನಿವೃತ್ತಿ ಹೊಂದಿದ್ದಾರೆ. ಸೊ ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಮತ್ತು ನಿಮ್ಮೆಲ್ಲರ ವತಿಯಿಂದ ಯೂನಿಯನ್ ವತಿಯಿಂದ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ. ಸೊ ಆ ಗೌರವ ಸಲ್ಲಿಸಬೇಕು ಅಂತ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದಲ್ಲದೆ ಅದ್ರ ಜೊತೆಗೆ ಸಮವಸ್ತ್ರ ವಿತರಣೆ, ಮೆಡಿಸಿನ್ ಕಿಟ್ ವಿತರಣೆ ಹಾಗೂ ಕುಕ್ಕರ್ ಮಷೀನ್ಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಳ್ಳಬೇಕಾಗಿ ವೇದಿಕೆ ಮೇಲೆ ಇರುವ ಗಣ್ಯಮಾನ್ಯರಿಗೆ ವಿನಂತಿಸಿಕೊಳ್ಳುತ್ತೇವೆ. ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ಶ್ರೀಮತಿ ಶೋಭಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗಷ್ಟೇ ಆಗಮಿಸಿದಂಥ ನಮ್ಮ ನಿರೂಪಣಾ ಉಪನಿರ್ದೇಶಕರು ಆಗಿರುವಂತಹ ಶ್ರೀಯುತ ಮಹಾಂತೇಶ್ ಅವರಿಗೆ ಇನ್ನೊಮ್ಮೆ ನಮ್ಮ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ನೀಡಲಿಕ್ಕೆ ಹಾಗೆಯೇ ಸರ್ ಸಹ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ನಿವೃತ್ತಿ ಹೊಂದಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಬೀಳ್ಕೊಡುಗೆ ಸಮಾರಂಭ
ಶ್ರೀಮತಿ ಕಮಲ ಹಾಗೂ ಶ್ರೀಮತಿ ಲಲಿತಾ ಅವರು ವೇದಿಕೆಯ ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಶ್ರೀಮತಿ ಪಾರ್ವತಿಯವರು ಸಹ ವೇದಿಕೆಯ ಮುಂದೆ ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗಮ್ಮ ಅಂಗನವಾಡಿ ಸಹ ಇಲ್ಲಿ ಇವರು ಸಹ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವರಿಗೆ ಸಮಾರಂಭವನ್ನು ನಡೆಸಿಕೊಡ್ಬೇಕಂತ ಮಾನ್ಯ ಶಾಸಕರ ಅವರಿಗೂ ಸರ್ವರಿಗೂ ಕೇಳಿಕೊಂಡ ಈಗ ನಿರ್ವಹಣೆ ಸರ್ಕಾರದಿಂದ ಶ್ರೀಮತಿ ಕಮಲಾಯವರಿಗೆ ಮಹಿಳೆಯ ಹಾಗೂ ಬೇರೆ ಶಿಕ್ಷಣ ಮೇಡವರು ಸಹ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಶ್ರೀಮತಿ ಕಮಲಾಯವರು 4-8-9 ಇವರು ಕೆಲಸಕ್ಕೆ ಸೇರಿದ ದಿನಾಂಕ 25/9/1976. ತಂದೆ ಸಂದೀಪ, ತಾಯಿ ನಿಗಮ, ಇವರ ತವರು ಒಪ್ಪೋಕಡ, ಗಂಡನ ಮನೆಯ ಗದ್ದಲು. ಇವರಿಗೆ 2 ಜನ ಮಕ್ಕಳು. ನಿವೃತ್ತಿಗೊಂಡಿದ್ದ ದಿನಾಂಕ 30/10/2024. ಇವರ ಸರ್ವಿಸು 28 ವರ್ಷ. ಹಾಗೆಯೇ ನಿರ್ವಹಣೆ ಸರ್ಕಾರದಲ್ಲಿ ನಿವೃತ್ತಿ ಹೊಂದಿರುವಂಥ ಆರೋಗ್ಯ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಲಲಿತಾ ಇವರು ಜನ್ಮ ದಿನಾಂಕ 5/6/1964. ನಿವೃತ್ತಿ ಹೊಂದಿದ ದಿನಾಂಕ 12/6/1995. ತಂದೆ ಮುತ್ತಪ್ಪ ಪೂಜಾರಿ, ತಾಯಿ ರಾಮಮ್ಮ, ತವರೂರು ತ್ರಿಪುರ ಗ್ರಾಮದಲ್ಲೂ, ಗಂಡನ ಮನೆ ಹಾದಿಹೋಗಿ, ಮಕ್ಕಳು 2 ಕವನ ಮತ್ತು ಕಾವಲೇಶ್ವರಿ ಅಂತ. ನಿವೃತ್ತಿ ಹೊಂದಿದ ದಿನಾಂಕ 30/10/2024. ಇವರ ಸರ್ವಿಸ್ 29 ವರ್ಷ 4 ತಿಂಗಳು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ಹಂತೂರು ಸಂತರು ಜಾಣಿ ಅಂಗನವಾಡಿ ಕಾರ್ಯಕರ್ತೆಯಾದಂಥ ಶ್ರೀಮತಿ ಪಾರ್ವತಿ ಇವರು ಜನ್ಮ ದಿನಾಂಕ 10/6/1994. ನಿವೃತ್ತಿ ಹೊಂದಿದ ದಿನಾಂಕ 28 ಕರ್ತವ್ಯಕ್ಕೆ ಸೇರಿದ ದಿನಾಂಕ 28/9/2007. ತಂದೆ ಊರಯ್ಯ, ತಾಯಿ ಶ್ರೇಷ್ಠಮ್ಮ, ತವರೂರು ಸಖಿ, ಗಂಡನ ಮನೆ ಹುಟ್ಟಿಹಳ್ಳಿ ಕಾಲೋನಿ. ಇವರಿಗೆ 2 ಜನ ಮಕ್ಕಳು. ಅನುಷ್ಠಾನಕ್ಕೆ ಬರಲಿಲ್ಲ. ದಿನಾಂಕ 30/10/2024. ಇವರ ಸರ್ವಿಸ್ 22 ವರ್ಷ. ಹಾಗೆಯೇ ಗೋಳಿಬೀಡು ಸರ್ಕಲ್ ಸಹಾಯಕಿ ನಿಗಮ, ಜನ್ಮ ದಿನಾಂಕ 5/10/1964. ಹೊರಟು ಮಾಡಿಕೊಂಡ ದಿನಾಂಕ 30/10/2024. ತಂದೆ ವಿಜಯಗೌಡ, ತಾಯಿ ಗೌರಮ್ಮ, ತವರೂರು ಕರಿಯನ ಕಣ್ಣಿ. ಇವರ ಸರ್ವಿಸ್ 40 ವರ್ಷ. ನಿವೃತ್ತಿ ಹೊಂದಿದ ದಿನಾಂಕ 30/10/2024. ಇವರು ಸಹ ನಮ್ಮ ಇಲಾಖೆಯಲ್ಲಿ ಸತತ ಸೇವೆಗಳನ್ನು ಕೊಟ್ಟು ಸಣ್ಣ ಮಕ್ಕಳ ಲಾಲನೆ ಪಾಲನೆ ಮಾಡಿ ಒಂದು ಕಟ್ಟಡವನ್ನು ಕಟ್ಟಬೇಕಾದರೆ ನಮಗೆ ಪಾಯಲು ಎಷ್ಟು ಮುಖ್ಯವಾಗಿರುತ್ತೋ ಅಷ್ಟೇ ಒಂದು ಮಕ್ಕಳನ್ನು ತಿದ್ದಿ ಬುದ್ಧಿ ಅಕ್ಷರಗಳಿಂದ ಕಲಿಸಲು ಸತತ ಪ್ರಯತ್ನ ಪಡೆಯುವಂಥ ಎಲ್ಲ ನನ್ನ ಪ್ರೀತಿಯಲ್ಲಿ ಗುರಿಯಾಗಿರುವಂಥ ನನ್ನ ಸಹೋದರಿಯರು ಹಾಗೂ ಅಂಗನವಾಡಿ ಸಹಾಯಕಿಯರಿಗೆ ನಮ್ಮ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ನಾನು ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಿವೃತ್ತಿ ಸಮಾರಂಭವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ವೇದಿಕೆಗಳಿಗೆ ನನ್ನ ಗಣ್ಯರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಸಮವಸ್ತ್ರ ವಿತರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಪ್ರಿಯ ಶಾಸಕರು ನೆರವೇರಿಸಿಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ಕಾರವರು ಹೇಳಬಹುದಿಲ್ಲ ಬರಬೇಕಂತ ಸಹ ಕೇಳ್ಕೊಳ್ತಾ ಇದ್ದೀನಿ. ಪಾಪ ಅಲ್ಲೇ ಕೂತಿಲ್ಲ ಅವ್ರಿಗೆ ಹೇಳ್ಬೇಕಾನೆ ಎದಬೇಕು ಅಂತ ಪಾಪ.
ಹಾಂ ಸರ್.
ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕೂಡಿಗೆ ಶಿಶು ಅಭಿವೃದ್ಧಿ ವಿಜ್ಞಾನ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಅಂಗನವಾಡಿ ಸಹಾಯಕಿಯರ 2024 ಅಕ್ಟೋಬರ್ ತಿಂಗಳಲ್ಲಿ ನಿವೃತ್ತಿ ಹೊಂದಿರತಕ್ಕಂಥವರ ಒಂದು ನಿವೃತ್ತಿ ಸಭಾ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಸನ್ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು, ಈ ಭಾಗದ ಜನನಾಯಕರು, ದೀನದಲಿತರ ಆಶಾ ಕೇಂದ್ರ, ಬಡವರ ಬಂಧು, ಸದಾಕಾಲ ಜನಪರ ಚಿಂತನೆಯನ್ನು ಮಾಡುವಂಥ ಸಹೋದರಿ ಶ್ರೀಮತಿ ಜಯಣ್ಣನವರು, ಅದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ಶಿಶು ಅಭಿವೃದ್ಧಿ ವಿಜ್ಞಾನಾಧಿಕಾರಿಗಳು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಸಂಘಟನೆಯ ತಾಲೂಕು ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಕಚೇರಿಯ ಸಿಬ್ಬಂದಿಗಳು, ಜೊತೆಗೆ ಕೂಡಿಗೆರೆ ಶಿಶು ಅಭಿವೃದ್ಧಿ ಯೋಜನಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರಿಗಳಾಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕರು ನಮಗೆಲ್ಲರೂ ಕೂಡ ಅನಂತವಾಗಿ ನಮಸ್ಕಾರಗಳನ್ನು ಹಾಕ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಕ್ಕಂಥದ್ದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಇಲಾಖೆ. ಈ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಗ್ರಾಮ ಮಟ್ಟದಲ್ಲಿ ಅಥವಾ ಸ್ಥಳೀಯ ಮಟ್ಟದಲ್ಲಿ ಕಾರ್ಯವನ್ನು ಇಲಾಖೆಯ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಎಲ್ಲಾ ಯೋಜನೆಗಳನ್ನು ಸುವ್ಯವಸ್ಥಿತವಾಗಿ ಫಲಾನುಭವಿಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನು ಸದಾ ಏನಂದರೆ ಕೆಲವೊಂದು ಸಂದರ್ಭದಲ್ಲಿ ರಾತ್ರಿಯೂ ಕೂಡ ನಮ್ಮ ಕಾರ್ಯಕರ್ತೆಗಳು ಕಾರ್ಯವನ್ನು ಮಾಡಿ ಎಲ್ಲ ಯೋಜನೆಗಳನ್ನ ಯಶಸ್ವಿಯನ್ನ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತೆಯರು ಮತ್ತು ನಮ್ಮ ಸಹಾಯಕರು ಎಲ್ಲರೂ ಮೊದಲೇನು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಂಗನವಾಡಿಗಳು ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಅಂಗನವಾಡಿ ಕೇಂದ್ರಗಳು ನಮ್ಮ ಇಲಾಖೆ ಪ್ರತಿಯೊಂದು ಕೂಡ ಇದೆ. ನಮ್ಮ ಈ ಭಾಗದಲ್ಲಿ ಜನಸಂಖ್ಯೆ ಇದ್ದರೂ ಸಹ ಸುಮಾರು 20 ಮನೆಗಳ ವಿಧಾನಸಭೆ ಅಂಗನವಾಡಿ ಸೆಂಟರ್ ನಮ್ಮದು ಇರ್ತದೆ. ಅಂದರೆ ನಾವು ಇಲಾಖೆಯಲ್ಲಿ ಒಂದು ಸ್ಥಾನ ಪಡೆದಿದೆ ಅಂತಂದ್ರೆ ಆಮೇಲೆ ಎಲ್ಲ ಇಲಾಖೆಗಳಿಗೂ ನಮ್ಮ ಇಲಾಖೆ ಬಹಳ ಸರ್ವಶ್ರೇಷ್ಠ ಇಲಾಖೆ ನನ್ನ ಒಂದು ಅಭಿಪ್ರಾಯ. ಯಾಕಂತಂದ್ರೆ ಪ್ರತಿ ದಿನಗಳು ಏನಂತಂದ್ರೆ ನಮ್ಮ ಅಂಗನವಾಡಿ ಸಹಾಯಕಿಯರು ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟು ಹೊರಗೆ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು, ಮಕ್ಕಳನ್ನ ಕರ್ಕೊಂಡು ಬರಲಿಕ್ಕೆ ಹೋಗ್ತಕ್ಕಂಥದ್ದು. ಇದು ಈಗ ರಾಷ್ಟ್ರಾದ್ಯಂತ ಇದು ಆಗಿದೆ. ನಿಮ್ಮ ಕಾರ್ಯದರ್ಶಿ ಏನು ನಿಜವಾಗ್ಲೂ ಅಭಿನಂದಿಸಬೇಕಾದದ್ದು. ಯಾಕಂದ್ರೆ ನೀವುಗಳು ಒಂದೇ ಕೆಲಸ ಮಾಡೋದಿಲ್ಲ. ICDS ಅಂತಕ್ಕಂಥದ್ದು ಏನಿದೆ ನಮ್ಮ ಮೂಲ ಯೋಜನೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಏನಿದೆ ಅದಷ್ಟೇ ಇಂಪ್ಲಿಮೆಂಟ್ ಮಾಡಲ್ಲ, ಹೊರತಾಗಿ ಎಲ್ಲಾ ಇಲಾಖೆಗಳ ಕೆಲಸ ಕೂಡ ಮಾಡ್ತೀವಿ. ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ಎಲ್ಲ ಇಲಾಖೆಗಳ ಕೆಲಸವನ್ನು ನಾವು ಮಾಡ್ತೀವಿ. ಆ ಕೆಲಸಗಳು ಆಗಬೇಕಂದ್ರೆ ಅದೆಲ್ಲ ನೀವು ಮಾಡ್ತಿದ್ದೀವಿ. ಆಮೇಲೆ ನಮ್ಮ ಆದಾಯ ಕರ್ತವ್ಯ ಇಲಾಖೆ ಅಧಿಕಾರಿಗಳು ಇಟ್ಕೊಂಡು ನಮ್ಮ ಆದಾಯ ಕರ್ತವ್ಯ ಏನಂತಂದ್ರೆ ಸುಮಾರು ನಾನು ಕೇಳಿದ್ರೆ ನಾವೆಲ್ಲ ಮೀಟಿಂಗ್ ಬಂದಾಗ ಒಬ್ಬ ಎಕ್ಸ್ಪರ್ಟ್ ಪರ್ಸನ್ ಕೂಡ ಕೇಳ್ತೇನೆ, ಎಷ್ಟು ವರ್ಷದಿಂದ ನೀವೆಲ್ಲ ಹೇಳ್ತಾರೆ ಸರ್ 37 ವರ್ಷದಿಂದ ಕೆಲಸ ಮಾಡಿ 39 ವರ್ಷದಿಂದ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ. ಯಾಕೆ ಖುಷಿ ಆಗ್ತದೆ ಅಂತಂದ್ರೆ ನಿಮ್ಮ ಸೇವೆಯನ್ನು ನಾವು ಇನ್ನೂ ವಹಿಸ್ತಾ ಇಲ್ಲ. ಕೆಲವೊಬ್ಬರು ನೀವು ಇಲ್ಲೇ ಇದ್ರಿ ಸುಮಾರು 40 ವರ್ಷದಿಂದ ಕೆಲಸ ಮಾಡಿದ ಇಲಾಖೆ. ಸೊ ನೀವೆಲ್ಲ ಬಹಳ ಅದ್ಭುತ ಒಂದು ಅನುಭವವನ್ನು ಹೊಂದಿರತಕ್ಕಂಥ ಇಲಾಖೆ ಇದೆ. ಹಾಗಾಗಿ ನನಗೆ ಬಹಳ ಖುಷಿ ಆಗ್ತದೆ. ಆಮೇಲೆ ನಮ್ಮ ಕಾರ್ಯಕರ್ತರು ಎಲ್ಲ ಕೆಲಸನೂ ಕೂಡ ಮಾಡ್ತಾರೆ. ಬೇರೆಯವರು ಕೆಲಸ ಮಾಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಚುನಾವಣೆಗೆ ಸಂಬಂಧಪಟ್ಟಂತ ಕೆಲಸ. ಅದನ್ನ ಅಲ್ಲೇನು ಅಂತ ಏನು ಪೇಮೆಂಟು ಅಷ್ಟು ಪಗಾರ ಕೊಡಲಾಗಿದ್ದು ತುಂಬಾ ಕಷ್ಟ ಇರ್ತದೆ. ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅಷ್ಟು ಕಷ್ಟ ಪಟ್ಟು ಕೂಡ ಏನಿರ್ತಂದ್ರೆ ಅದನ್ನ ಒಂದು ಸರ್ಕಾರದ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ತಹಶೀಲ್ದಾರರು ಹೇಳ್ತಾರೆ, ಈ ಕೆಲಸವನ್ನು ಪ್ರಧಾನಮಂತ್ರಿ ಆ ಕೆಲಸವನ್ನು ಎಲ್ಲರೂ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಅದು ಕೂಡ ಹೇಳ್ತಾರೆ, ಅಭಿನಂದನೆ ಹೇಳಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಸುಮಾರು ವರ್ಷ 40 ವರ್ಷದ ಕೆಲಸ ಮಾಡಿದಾಗ ನಿಮ್ಮ ಒಂದು ನಿವೃತ್ತಿಯ ಸಂದರ್ಭದಲ್ಲಿ ನೀವು ಗುರುತಿಸಿ ಗೌರವಿಸಬೇಕಾಗಿರ್ತಕ್ಕಂಥ ಒಂದು ಆಸೆ ಇರ್ತದೆ. ಆ ಕಾರಣಕ್ಕಾಗಿ ಸನ್ಮಾನ್ಯ ಒಂದು ಶಾಸಕರವರಿಗೆ ನಾನು ಮನೆ ವಿನಂತಿ ಮಾಡಿಕೊಂಡಿದ್ದೆ. ಲಾಸ್ಟ್ ಕಳೆದ ವಾರ ಕಡಪಡೆ ನಮ್ಮ ಊರಿಗೆ ತಾಲೂಕಲ್ಲಿ 4 ಜನ ಸಂದರ್ಭ ವರ್ಗದವರು ಮತ್ತೆ ಯಜಮಾನರು ರಿಟೈರ್ಮೆಂಟ್ ಆಗಲಿಕ್ಕಿದ್ದಾರೆ. ದಯವಿಟ್ಟು ತಾವು
ಮತ್ತು ಅವ್ರನ್ನ ಗೌರವಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಂಡೆ. ಮೇಡಮ್ ಅವರು ಮೇಡಮ್ ಅವರು ಒಪ್ಕೊಂಡ್ರು. ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಮೇಡಮ್ ಅವರು ಇಂಥ ಒಂದು ಸ್ವಭಾವ ಇದೆಯಲ್ಲ, ಭಾಳ ಅವ್ರ ಜೊತೆ ನಾನು ಒಂದು 3 ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದೀನಿ. ಕಳೆದ ತಿಂಗಳು ನಾವಿಲ್ಲಿ ನಮ್ಮ ಅಂಗವಿಕಲ ವಿಭಾಗದಿಂದ ಕೆಲವೊಂದು ಸಾಧಕ ಸಂಸ್ಥೆಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವು ತಾಲೂಕು ಪಂಚಾಯತ್ ನಾವು ಹಮ್ಮಿಕೊಂಡಿದ್ವಿ. ಮೇಡಮ್ ಅವರು ಎಷ್ಟೊಂದು ಕಾಳಜಿಯಿಂದ ಜನರ ಬಗ್ಗೆ ಇರ್ತದೆ. ಅದರಲ್ಲೂ ಜನರ ಬಗ್ಗೆ ಯಾವ ಅಂದರೆ ವಿಶೇಷವಾಗಿ ಮಹಿಳೆಯರ ಬಗ್ಗೆ ತುಂಬ ಮಾಡಿದ್ದಾರೆ, ಗರ್ಭಿಣಿ ಹೆಣ್ಮಕ್ಳ ಬಗ್ಗೆ ತುಂಬ ಮಾಡಿದ್ದಾರೆ, ತಾಯಿಯರ ಬಗ್ಗೆ ತುಂಬ ಮಾಡಿದ್ದಾರೆ, ವಿಕಲಾಂಗರ ಬಗ್ಗೆ ತುಂಬ ಮಾಡಿದ್ದಾರೆ ನಾವು. ಆಮೇಲೆ ಹಿರಿಯ ನಾಯಕರ ಬಗ್ಗೆ ತುಂಬ ಮಾಡಿದ್ದಾರೆ. ಸುಮಾರು 40 ಜನರಿಗೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಅಲ್ಲಿ ಕಾರ್ಯಕ್ರಮಗಳ ನಾವು ಅವತ್ತು ಮಳೆನೂ ಕೂಡ ತುಂಬ ಬೆಳಗಿನ ಮಳೆ ಇತ್ತು. ನಾವು ಇಲ್ಲಿ ತುಂಬ ಮಳೆ ಇದೆ, ಅದು ಮೇಡಮ್ ಅವ್ರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಒಂದು 5 ದಿವಸದಲ್ಲಿ ಎಷ್ಟೇ ಆದ ಸಾಧನ ಸಂಸ್ಕಾರಗಳನ್ನ ಕೊಟ್ಟು ಕಾರ್ಯಕ್ರಮ ನಾವು ಉದ್ದೇಶ ಮಾಡಿದ್ವಿ. ಆದರೆ ಮೇಡಮ್ ಅವರು ಅದನ್ನು ಮಾಡಲಿಲ್ಲ. ಮೇಡಮ್ ಅವರು ಎಲ್ಲರಿಗೆಲ್ಲ ಪರ್ಸನಲ್ ಆಗಿ ಪ್ರತಿಯೊಬ್ಬ 40 ಜನರಿಗೂ ಭೇಟಿಯಾಗಿ 40 ಜನರಿಗೆ ಪರ್ಸನಲ್ ಆಗಿ ಭೇಟಿಯಾದರು. ಆಮೇಲೆ ಅವರಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಿದರು. ಯಾಕಂತಂದ್ರೆ ನೋಡ್ರಿ, ವಿಕಲಾಂಗರು ವಿಶೇಷ ಚೇತನದಾಗ ಸ್ವಲ್ಪ ಅವ್ರ ತಲೆಯೊಳಗೆ ಒಂದು ಕೆಲವೊಂದು ಕೀಳಿನ ಭಾವನೆಗಳು ಇರಬಹುದು, ಭಾವನೆಗಳಿರ್ತಾವ. ಅದನ್ನ ದೊಡ್ಡವರು ದೊಡ್ಡ ಸ್ಥಾನದಲ್ಲಿ ಇಟ್ಕೊಂಡು ಅವರ ಅಂಥವ್ರನ್ನು ಗುರುತಿಸಿ ಒಂದು ತಲೆ ಮೇಲೆ ಇಟ್ಟು ಅಥವಾ ಒಂದು ವಿಕಲ ಮೇಲೆ ಕೈ ಇಟ್ಟು ಗೌರವಿಸ್ತಾರೆ ಮತ್ತು ಒಂದು ಪ್ರೋತ್ಸಾಹಿಸ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ನಿಜವಾಗಿ ಒಂದು ಇಷ್ಟು ಸಿಂಪಲ್ ಆಗಿ ಮೇಡಮ್ ಜನರ ಬಗ್ಗೆ ತುಂಬಾ ಕಾಳಜಿ, ಜನರ ಬಗ್ಗೆ ತುಂಬಾ ಪ್ರೀತಿ. ಅವರಿಂದ ನಾವು ಕಲಿಯುವ ಸಾಕಷ್ಟು ವಿಷಯಗಳನ್ನ ಮೇಡಮ್ ಅವರಿಗೆ ನಾವು ನಿಜವಾಗಿ ಅಂತ ಒಂದು ನನ್ನ ವ್ಯಕ್ತಿಗೆ ಇರತಕ್ಕಂಥ ಶಾಸಕರು, ಸನ್ಮಾನ್ಯ ಶಾಸಕರು ನಮ್ಮ ಈ ಊರಿಗೆ ಭಾಗವಹಿಸತಕ್ಕಂಥ ಹೇಳಿ ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಆಮೇಲೆ ತುಂಬಾ ಕಾಳಜಿ ಇನ್ನೊಂದು ಮಾತಾಡೋದಂದ್ರೆ ನಮ್ಮ ಇಲಾಖೆಯವರು, ಯಾಕಂತಂದ್ರೆ ಸನ್ಮಾನ್ಯ ಮೊಟ್ಟಪ್ಪ ಮೇಡಮ್ ಅವರು ಅಂದ್ರೆ ನಮ್ಮ ಸನ್ಮಾನ್ಯ ಶಾಸಕರ ತಾಯಿಯವರು ಕೂಡ ಈ ಹಿಂದೆ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ಸಚಿವರಾಗಿದ್ದರು. ಮೇಡಮ್ ಅವರು ಕೂಡ ಬಹಳ ಒಂದು ಅದ್ಭುತ ವ್ಯಕ್ತಿತ್ವ ಹೊಂದಿರತಕ್ಕಂಥವರು. ಮೇಡಮ್ ಹೆಸರು ರಾಜ್ಯಾದ್ಯಂತ ಇವತ್ತು ಕೂಡ ಇದೆ. ಒಳ್ಳೆಯ ಹೆಸರಿದೆ. ಅದಕ್ಕೆ ಅವ್ರ ಕುಟುಂಬ ಏನು ಈ ಒಂದು ಜನತೆಯ ಬಗ್ಗೆ, ಮಹಿಳೆಯರ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ಒಂದು ತುಂಬಾ ಒಂದು ಕಾಳಜಿ ಪ್ರೀತಿಯನ್ನು ಹೊಂದಿರತಕ್ಕಂಥ ಕುಟುಂಬ. ಆಮೇಲೆ ಅಂಗನವಾಡಿ ಕಾರ್ಯಕ್ರಮದಲ್ಲಿ ಇಲಾಖೆ ಸಚಿವರಿದ್ದಾಗ ಅಂಗನವಾಡಿ ಕಾರ್ಯಕ್ರಮದಲ್ಲಿ ಗೌರವ ಇರಬೇಕಲ್ವಾ, ಖಂಡಿತ ಗೌರವ ಇರಬೇಕು. ಎಲ್ಲರಿಗೂ ತುಂಬಾ ಪ್ರೀತಿ ಇದೆ ಅವರಿಗೆ. ಹಾಗಾಗಿ ಅದು ಅವರು ನಿಮ್ಮ ಬಗ್ಗೆ ಪ್ರೀತಿಯಿಂದ ಗೌರವ ಇಟ್ಟುಕೊಂಡಾಗ ನೀವು ನಾವೆಲ್ಲರೂ ಕೂಡ ಏನಂದ್ರೆ ಸನ್ಮಾನ್ಯ ಶಾಸಕರ ಬಗ್ಗೆ ಸದಾಕಾಲ ನಾವು ಅವ್ರ ಜೊತೆ ನಾವು ಇರಬೇಕು, ಅವರ ಒಂದು ಕೈಯನ್ನು ಬಲಪಡಿಸಬೇಕು, ಅವ್ರ ಜೊತೆ ನಾವು ಸದಾ ಇರಬೇಕು, ಅವರ ಕಾರ್ಯಗಳಿಗೆ ನಾವು ಸಹಕಾರ ಮಾಡಬೇಕಂತ ಮಾತನಾಡಿ ಸಂದರ್ಭ ಹೇಳ್ತಾ ಸನ್ಮಾನ್ಯ ಶಾಸಕರು ಸಾಕಷ್ಟು ಬಿಸಿ ಇರ್ತಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಬೇರೆ ಬೇರೆ ಕಡೆ ಎಲ್ಲ ಕಾರ್ಯಕ್ರಮ ಶಾಸಕರು ವಿಶೇಷ ಬರ್ತಾರೆ. ನಾನು ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀನಿ, ನಾನು ವಿಧಾನದಲ್ಲಿ ಕೆಲಸ ಮಾಡಿದ್ದೀನಿ, ವಿಜಯನಗರ ಧರ್ಮಪುರಿ ಕೆಲಸ ಮಾಡಿದ್ದೀನಿ, ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ. ಇಂಥ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಶಾಸಕರು ಬರ್ತಾ ಇಲ್ಲ. ಶಾಸಕರು ಸಾಕಷ್ಟು ಕೆಲಸಗಳಿರ್ತವೆ, ತುಂಬಾ ಕೆಲಸ ಇರ್ತವೆ. ಅದರಲ್ಲಿ ನಮ್ಮ ಶಾಸಕರು ಅವರ ಒಂದು ಸಮಯವನ್ನು ಅವರು ಸಾಕಷ್ಟು ಕೊಟ್ಟಿದ್ದಾರೆ. ಇನ್ನೊಂದು 3 ಹೋಗಬೇಕು ಅಷ್ಟೆಲ್ಲ ಕೂಡ ಸ್ವಲ್ಪ ಸಮಯ ಒಂದು ಮಹದಾಸಿಯನ್ನು ಶಿಶು ಅಭಿವೃದ್ಧಿ ಯೋಜನೆ ಊರಿಗೆ ಪರವಾಗಿ ಮೇಡಮ್ ಅವರಿಗೆ ಅನಂತ ಕೋಟಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಇಷ್ಟು ಹೇಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ಹೇಳ್ತೀನಿ. ಕಾರ್ಯಕ್ರಮ ಮುಗಿದ ಮೇಲೆ ನಾನು ಇನ್ನೊಂದು ಸ್ವಲ್ಪ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಇಲಾಖೆ ಫೆಸಿಲಿಟೀಸ್ ಬಗ್ಗೆ. ಆಮೇಲೆ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲವೊಂದು ಫೆಸಿಲಿಟೀಸ್ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಯಲ್ಲಿ ಒಂದು ಯಾರಾದರೂ ಏನಾದರೂ ಈ ಆರೋಗ್ಯ ಜಾರಿಗೆ ಅನಾರೋಗ್ಯ ಕೆಲವು ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಏನಾದರೂ ಲಾಕ್ಡೌನ್ ಸಮಸ್ಯೆಗಳಾದಾಗ ಲಾಕ್ಡೌನ್ ಬಹಳ ಆರ್ಥಿಕತೆ ಏನಾದರೂ ಹಾಸ್ಪಿಟಲೈಸ್ ಆದಾಗ ಅವರಿಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ 50,000 ರೂಪಾಯಿ ಧನ ಸಹಾಯವನ್ನು ಸರ್ಕಾರ ಮಾಡ್ತದೆ. ಅದನ್ನು ತಾವು ನೆನಪಿಸುತ್ತೇವೆ. ಸುಮಾರು ವರ್ಷಗಳಿಂದ ಕಾರ್ಯ ಮಾಡಿರ್ತೀರಿ ಇಲಾಖೆ ಪರವಾಗಿ ಇಲಾಖೆಗೆ ಏನಾದರೂ ಕೆಲವೊಂದು ಆಕಸ್ಮಿಕ ಮರಣಗಳು ಒಂದು ಸಂಭವಿಸ್ತಾರೆ. ಮರಣ ರೂಪ ಹೇಗಿರ್ತದೋ ಅದೇ
ಆಕಸ್ಮಿಕವಾಗಿ ಏನಾದರೂ ನಮ್ಮ ಇಲಾಖೆಯ ಒಂದು ಸಿಬ್ಬಂದಿಗಳಿಗೆ ಕಾರ್ಯಕರ್ತರಿಗೆ ಏನಾದರೂ ಆಕಸ್ಮಿಕವಾಗಿ ಏನಾದರೂ ಸಂದರ್ಭಗಳು ಉಂಟಾದಾಗ ಡೆತ್ ಸಂದರ್ಭದಲ್ಲಿ ಮಾನ್ಯ ಸರ್ಕಾರ ನಿಮ್ಮ ಒಂದು ಗೌರವ ನೀಡುವಂತೆ ಇಮಿಡಿಯೇಟ್ ಆಗಿ 5,000 ಫಿನರಲ್ ಕವರ್ ಅಂತ ಕೊಟ್ಟಿದೆ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾಳೆ ನಮ್ಮ ಸ್ನೇಹಿತರು ನಮ್ಮ ಅದು ಕೊಡಬೇಕಾದ್ರೆ ಸರ್ಕಾರ ನಮ್ಮ ಮೇಲೆ ಗೌರವ ಮಾಡ್ತಾರೆ. ಅದು ಕೊಟ್ಟಿಲ್ಲ ನಾವು ಅದಕ್ಕಾಗಿ ನಾನು ಮನುಷ್ಯ ಎಲ್ಲರೂ ಕೊಟ್ಟಿದ್ದೇನೆ. ಇಮಿಡಿಯೇಟ್ ಆಗಿ 5,000 ಒಂದು ಅನಾರೋಗ್ಯ ಆಮೇಲೆ ಬೇರೆ ಪ್ರಧಾನಮಂತ್ರಿ ನೀವು ಕೂಡ ಅದು ಮೊದಲಿಗಿಂತ ಆಗಿದೆ ಅಂತ ನೀವು ಚೆಕ್ ಮಾಡಬೇಕು. ಎಲ್ಲ ಯೋಜನೆಗಳು ಏನು ಎಲ್ಲ ಫೆಸಿಲಿಟೀಸ್ ಸರ್ಕಾರ ನಾವು ಕೊಡ್ತೀವಿ. ಆಮೇಲೆ ಪೇಮೆಂಟ್ ಅಂತ ಎಲ್ಲರೂ ಆಗಿದೆ ಪೇಮೆಂಟ್ ಅಂತ ಎಲ್ಲರೂ ಅಪ್ಗ್ರೇಡ್ ಆಗಿದೆ. ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಮುಂದೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಏನು ದೂರ ಆಗಬೇಕು ಸಂಪೂರ್ಣ ಮತ್ತು ಪೂರ್ಣ ಜವಾಬ್ದಾರಿ ನಮಗೆ. ಹಾಗೆ ಅಂಗನವಾಡಿಯವರ ಸೇವೆ ಕರ್ತವ್ಯ ನಿಷ್ಠೆಯಿಂದ ಮಾತನಾಡುವುದರಿಂದ ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅವರು ಅಂಗನವಾಡಿ ಕಾರ್ಯಕರ್ತೆಯರು ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆ ತನಕ ತಮ್ಮ ಎಲ್ಲ ಕುಟುಂಬವನ್ನು ಕುರಿತು ಚಿಕ್ಕ ಮಕ್ಕಳ ಲಾಲನೆ ಪೋಷಣೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಎಲ್ಲರಿಗೂ ಹೆಮ್ಮೆಯ ವಿಷಯ. ಕಾರಣ ಇದೆ, ಒಂದು ಮಗುವನ್ನು ತಿದ್ದಿ ತೀಡಿ ಒಂದು ಮಣ್ಣಿನ ಮುದ್ದೆಯನ್ನು ಗೊಂಬೆ ಥರ ಮಾಡಿ ಅದಕ್ಕೆ ರೂಪ ಕೊಟ್ಟು ಗಾದೆ ಕೊಟ್ಟು ಅಕ್ಷರ ಕೊಟ್ಟು ಎಲ್ಲ ಪ್ರೀತಿಯನ್ನು ದಾರಿ ಎರೆದಂತ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಕರ್ತವ್ಯ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡುವಂಥದ್ದು. ಹಾಗೆಯೇ ನಾನು ನಮ್ಮ ಪ್ರಿಯ ಶಾಸಕರ ಒಂದು ಮನವಿ ಮಾಡ್ತಾ ಇದ್ದೀನಿ. ಮೇಡಮ್, ದಯಮಾಡಿ ನಮ್ಮ ಮೂಡಿಗೆರೆ ಗ್ರಾಮಕ್ಕೆ 3 ಸೂಪರ್ವೈಸರ್ನ ಹಾಕಬೇಕಂತ ನನ್ನ ಮನೆ ಕೇಳ್ಕೊಳ್ತಾ ಇದ್ದೀನಿ. ಏಕೆಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರು ನಾವು ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದೀವಿ. ನಮಗೂ ಕೆಲಸದ ಒತ್ತಡದಲ್ಲಿ ಇಲಾಖೆ ಕೆಲಸಗಳನ್ನು ಮಾಡ್ತಾರೆ. ಯಾಕೆಂದರೆ ಇಲಾಖೆ ಕೆಲಸವನ್ನು ನಾವು ಮಾಡ್ತೀವಿ, ಮಾಡಬೇಕು. ನಮ್ಮ ಇಲಾಖೆ ಗೌರವವನ್ನು ಕೊಡ್ತಾ ಇದ್ದೀವಿ, ನಾವು ಮಾಡ್ತೀವಿ. ಆದರೂ 9 ಸರ್ಕಾರಕ್ಕೆ ಒಬ್ಬರೇ ಸೂಪರ್ವೈಸರ್ ಇರೋದ್ರಿಂದ ಮೇಡಮ್ ಇನ್ನೊಮ್ಮೆ ನಿಮ್ಮಲ್ಲಿ ನಾನು ಎಲ್ಲ ನಮ್ಮ ಕಾರ್ಯಕರ್ತರ ನಮ್ಮ ಇಲಾಖೆಯ ಪರವಾಗಿ ನಾನು ನಿಮ್ಮಲ್ಲಿ ದಯಮಾಡಿ ನಮಗೆ ಡಿಸೆಂಬರ್ 2025 ಜನವರಿ ಒಳಗೆ ನಮಗೆ ಸೂಪರ್ವೈಸರ್ ಹಾಕೊಳ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಮೇಡಮ್. ಬೇರೆ ಹೋಗಿ ಮಾಡಿಕೊಂಡು ನಮಗೆ ನಿಮ್ಮ ಕಾಲಕ್ಕೆ ಮೇಡಮ್ ದಯಮಾಡಿ ಕೆಲಸ ಮಾಡ್ಕೋಬೇಕು ಅನ್ನುವಂಥ ಶಕ್ತಿ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ರಾಮಕೃಷ್ಣ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ, ನಾನು ಲಕ್ಷ್ಮೀ ಇಟ್ಕೊಂಡು ಓಡಾಡ್ತಾ ಇದ್ದೆ ಅಂತ. ಈ ನಾವು ಮಾಡ್ತೀವಿ ಇಟ್ಕೊಂಡು ಓಡಾಡ್ತೀವಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿಸಿದ ಅವರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಈ ಕಾರ್ಯಕ್ರಮ ಏಕೆಂದರೆ ಸಮಯ ಅಭಾವ, ಮೇಡಮ್ಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಈ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೇಡಮ್ ಅವರು ಮಾತಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಸಾಕಷ್ಟು ಇಲಾಖೆಗಳ ಕಾರ್ಯಕ್ರಮಗಳಿಗೆ ಹೋಗ್ತೀನಿ. ಆದರೆ ಈ ಇಲಾಖೆ ಕಾರ್ಯಕ್ರಮಕ್ಕೆ ಬಂದಾಗ ಅದು ಶಿಶು ಅಭಿವೃದ್ಧಿ ಇಲಾಖೆಯ ಕಾರ್ಯಕ್ರಮ, ಆ ಭಾಗದ ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಮೆಲ್ಲರ ಮುಖದ ಖುಷಿ ಮತ್ತೆ ಲವಲವಿಕೆಗೆ ನನಗೆ ನನ್ನ ಮೂರು ಯಾವ ರೀತಿ ಇದೆಯೋ ಅದು ಬದಲಾಯಿಸ್ಬಿಡುತ್ತೆ. ನನ್ನ ನಗುಮುಖ ಬಂದ್ಬಿಡುತ್ತೆ. ಯಾಕಂದರೆ ಇವೆಲ್ಲರೂ ಅಷ್ಟು ಅಚ್ಚುಕಟ್ಟಾಗಿ ಒಂದು ರೀತಿ ಅದ್ದೂರಿಯಾಗಿ ಖುಷಿಯಾಗಿ ಯಾವಾಗಲೂ ಒಂದು ವಾತಾವರಣ ಮೇಂಟೈನ್ ಮಾಡಿಕೊಳ್ಳೋಕ್ಕೆ ನೀವೆಲ್ಲರೂ ಇಷ್ಟಪಡ್ತೀರಾ. ನಿಜವಾಗ್ಲೂ ನನಗೆ ಇದೇ ರೀತಿ ನೀವೆಲ್ಲರೂ ಸದಾಕಾಲ ಇರಲಿ ಅಂತ ನಾನು ಹಾರೈಸ್ತೀನಿ. ಏನು ಇವತ್ತು ಮಹಿಳಾ
ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಒಂದು ಏನು ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರ ಅವರ ಒಂದು ಬೀಳ್ಕೊಡುಗೆ ಹಾಗೂ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಸಮವಸ್ತ್ರ ಹಾಗೂ ನಿಮಗೆ ಮೆಡಿಕಲ್ ಕಿಟ್ ಮತ್ತೆ ವೇಯಿಂಗ್ ಮೆಷಿನ್ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಕರ್ನಾಟಕ ಸರ್ಕಾರದಿಂದ. ಅದಕ್ಕೆ ನೀವೆಲ್ಲರೂ ನನಗೆ ಬರೀ 50 ಜನ ಬರ್ತಾರೆ ಅಂತ ಹೇಳಿದ್ರು. ನನಗೆ ನಾನು ಅನ್ಕೊಂಡಿದ್ದೆ 50 ಜನ ಕಾರ್ಯಕ್ರಮ ಬೇಗ ಮುಗಿಸ್ಕೊಂಡು ಹೋಗ್ಬೋದು ಅಂತ. ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿಲ್ಲ. ಅದು ದೀಪಾವಳಿ ಇನ್ನೇನು ಒಂದು 2-3 ದಿನಗಳಲ್ಲಿ ದೀಪಾವಳಿ ಬರುವಂತ ಒಂದು ಸಂದರ್ಭದಲ್ಲಿ ನಾವು ಎಲ್ಲರೂ ಅಂದ್ರೆ ಕರ್ನಾಟಕ ಸರ್ಕಾರದ ಪರವಾಗಿ ಇಲಾಖೆ ಪರವಾಗಿ ನಾನು ನನ್ನ ಕೈಯಾರೆ ನಿಮಗೆ ಸಮವಸ್ತ್ರ ಕೊಡ್ತಾ ಇದ್ದೀನಿ ಅಂದ್ರೆ ನನ್ನ ಅದೃಷ್ಟ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ದೀಪಾವಳಿಯ ಸಮಯದಲ್ಲಿ ನಿಮಗೆ ಹೊಸ ಸಮವಸ್ತ್ರ ಸಿಗ್ತಾ ಇದೆ ಅಂದ್ರೆ ಅದು ಒಳ್ಳೆಯ ಸೂಚನೆ. ಅದಕ್ಕೆ ನಿಮ್ಗೆಲ್ಲರೂ ಹಬ್ಬದ ಪ್ರಯುಕ್ತವಾಗಿ ನಾನು ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅದ್ರ ಜೊತೆ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತೆ ಸಹಾಯಕಿಯರಿಗೆ ಹೊಸ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತೆ ಸಹಾಯಕಿಯರಿಗೆ ಪ್ರಕ್ರಿಯೆ ನಡೀತಾ ಇದೆ. ಎಲ್ಲ ಅರ್ಜಿಗಳು ಮೊನ್ನೆ ತಾನೇ ಸುಮಾರು ಜನ ಸಲ್ಲಿಸಿದ್ದಾರೆ. ಅದಕ್ಕೆ ನಿಮಗೆ ಹೇಳಿ ಬಯಸ್ತೀನಿ, ಯಾಕಂದ್ರೆ ನನ್ನ ಹತ್ರ ಎಲ್ಲರೂ ಶಿಫಾರಸಿಗೆ ಅಂತ ಬರ್ತಾರೆ. ಸೊ ಇದು ಒಂದು ಕೆಲಸಕ್ಕೆ ಒಂದೊಂದು ಅಂಗನವಾಡಿ ಸೆಂಟರ್ಗೆ ಒಂದು ಅಟ್ಲೀಸ್ಟ್ ನನಗಂತೂ ಒಂದು ಮಿನಿಮಮ್ ಒಂದು ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಒಂದು 10 ಜನ ಬರ್ತಾರೆ. 10 ಜನ ಕೆಲಸ ಕೇಳ್ಕೊಂಡು ಬರ್ತಾರೆ, ನಮಗೆ ಹೇಗಾದ್ರೂ ಇದನ್ನ ಕೆಲಸ ಕೊಡಿಸಿ ಅಂತ. ಅದರಿಂದ ನಿಮ್ಮ ಕೆಲಸದ ಮಹತ್ವನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಓದಿ ಕಲ್ತಿರೋರು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ನಮ್ಮ ಹತ್ರ ಬರ್ತಾರೆ, ನಿಮ್ಮ ಹಾಸ್ಪಿಟಲ್ ಹೆಲ್ಪ್ ಮಾಡಿ, ಹಾಸ್ಪಿಟಲ್ ಅಲ್ಲಿ ನಮಗೆ ಕೆಲಸ ಮಾಡಿ ಒಂದು ಅವಕಾಶ ಮಾಡ್ಕೊಡಿ, ಅಥವಾ ಯಾವುದಾದ್ರು ರೂರಲ್ ಡೆವಲಪ್ಮೆಂಟ್ ಇಲಾಖೆ ಕೆಲಸ ಮಾಡಿ. ಅದಕ್ಕೆ 1-2 ಭಯ ಬರ್ತಾರೆ. ಬಟ್ ಅಂಗನವಾಡಿಗೆ ಮ್ಯಾಕ್ಸಿಮಮ್ ಡಿಮಾಂಡ್ ನಾನು ನೋಡ್ತಾ ಇರೋದು. ನನ್ನ ಮೊದಲನೇ ವರ್ಷದಲ್ಲೂ ನಾನು ನೋಡಿದೆ, ಈಗ 2ನೇ ವರ್ಷದಲ್ಲಿ ಮತ್ತೆ ಇದಕ್ಕೆ ಒಂದು ರೀತಿ ಮರು ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿದಾಗ ಸೊ ನಾನು ಇದಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ, ಎಲ್ಲರಿಗೂ ಒಂದು ರೀತಿ ನಿಸ್ವಾರ್ಥವಾದ ಸೇವೆ, ಮಕ್ಕಳುಗಳನ್ನ ಚಿಕ್ಕ ಮಕ್ಕಳುಗಳನ್ನ ನೋಡಿಕೊಂಡು. ಯಾಕಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಂತೂ ಎಲ್ಲರೂ ಪಾಪ ಹೆಚ್ಚು ಕಡಿಮೆ ಕೂಲಿ ಕೆಲಸಕ್ಕೆ ಹೋಗೋದು, ದೊಡ್ಡ ಕೆಲಸಕ್ಕೆ ಹೋಗೋದು. ಅಂಥವ್ರು ನಿಮ್ಮ ಹತ್ರ ಬಂದ್ಬಿಟ್ಟು ಮಕ್ಕಳನ್ನ ಬಿಟ್ಟು ಹೋಗ್ತಾರೆ ಅಂದ್ರೆ ನಿಮಗೆ ತುಂಬಾ ಅತಿ ದೊಡ್ಡ ಜವಾಬ್ದಾರಿ. ಆಮೇಲೆ ನಮ್ಮವರೆಲ್ಲ ತೋಟದ ಒಳಗಡೆ ಹೋಗ್ಬಿಟ್ಟ ಅಷ್ಟು ಆರಾಮಾಗಿ ಈಸಿಯಾಗಿ ಹೊರಗಡೆ ಬರೋಕ್ಕಾಗಲಿಲ್ಲ. ಅಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೂ ಉತ್ತರ ಕರ್ನಾಟಕ ಭಾಗಕ್ಕೂ ಇಲ್ಲಿ ಮಲೆನಾಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಎಲ್ಲ ದೂರ ಅಲ್ವಾ, ಬರೀ 30 ಮನೆಗಳಿರುವಂತ ಹಳ್ಳಿಗಳು. ಅದರಲ್ಲಿ ನಮ್ಮಲ್ಲಿ ಸ್ವಲ್ಪ ಸಬ್ ಸೆಂಟರ್ಸ್ ಎಲ್ಲ ಇದ್ದಾರೆ. ಅದರಿಂದ ಮಕ್ಕಳ ಪೋಷಣೆಗೆ ಇವರೆಲ್ಲರೂ ಅಷ್ಟು ಜವಾಬ್ದಾರಿ ಹೊತ್ತಿ ಕೆಲಸ ಮಾಡ್ತಾರೆ. ಮೊನ್ನೆ ನಾನು ಆಲೂ ಭಾಗದಲ್ಲಿ ಯಾವ್ದು ಸಬ್ ಸೆಂಟರ್ ಬಂದಿದ್ದಾರೆ ತುಂಬಾ ಕಂಚಿಕಲ್ದುರ್ಗ ಒಂದು ರೀತಿ ತುಂಬಾ ಅತಿಯಾದ ಒಂಥರ ಇಂಟೀರಿಯರ್ ಪ್ಲೇಸು. ಅದರಲ್ಲೂ ಮೊನ್ನೆ ನಾವು ಅಂಗನವಾಡಿ ಕೇಂದ್ರನ ಓಪನ್ ಮಾಡಿದ್ವಿ. ಅಲ್ಲಿ ಒಂದು ಶಿಕ್ಷಕಿ ಮತ್ತೆ ಸಹಾಯಕರು ಒಂದು ಬೇರೆ ಇದರಲ್ಲಿದ್ದು ಬೇರೆ ಸ್ಕೂಲಲ್ಲಿದ್ದು ಈಗ ಹೊಸದಾಗಿ ಸೆಂಟರ್ ಓಪನ್ ಮಾಡಿದ್ವಿ. ಸೊ ಈ ಥರ ನಾವು ಸೆಂಟರ್ಗಳು ಓಪನ್ ಮಾಡಿ ನೀವು ಅದರಲ್ಲಿ ಕೆಲಸ ಮಾಡಿದಾಗ ನಾವು ನಿಜವಾಗಿ ಬೆಂತಟ್ಟುವಂತ ಒಂದು ವಿಚಾರ. ನಿಮ್ಮ ಕೆಲಸ ಯಾವುದೇ ರೀತಿ ಕಡಿಮೆ ಇಲ್ಲ ಅಂತ ನಾವು ಅನ್ಕೊಂಡಿದ್ದೀವಿ. ಸೊ ಅದಕ್ಕೆ ನನಗೆ ನಿಮ್ಮ ಜೊತೆ ಬಂದು ಸ್ವಲ್ಪ ಕಾಲ ಕಳೆಯಲಿಕ್ಕೆ ನನಗೂ ಒಂದು ರೀತಿ ನಿಮಗೂ ಪ್ರೋತ್ಸಾಹ ಕೊಟ್ಟು ನಿಮ್ಮ ಕೆಲಸದ ಮೇಲೆ ಒಂದು ಮೆಚ್ಚುಗೆ ನಾವು ವ್ಯಕ್ತಪಡಿಸಿದಾಗ ನಿಮ್ಮಿಂದಲೂ ನಮಗೆ ಪ್ರೇರಣೆ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಬರುವಂತ ಒಂದು ಆದಾಯ ಸ್ಯಾಲರಿ ಮೇಲೆ ನೀವು ಮಾಡುವ ಕೆಲಸಕ್ಕೆ ನಾವು ತಲೆ ಹಾಕಬೇಕಾಗ್ತದೆ. ನಾವು ಈ ಜಾಗದಲ್ಲಿ ನಿಂತ್ಕೊಂಡು ಆಮೇಲೆ ನೀವು ಯಾವತ್ತೂ ನನಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಂತ ಒಂದು ಸಮೂಹ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಯಿ ಕಾಲದಿಂದ ನೆಡ್ಕೊಂಡು ಬಂದಿರ್ಬೋದು, ಬಟ್ ಆದರೆ ಈಗ ನನ್ನ ಕಾಲಘಟ್ಟದಲ್ಲಿ ನೀವು ನನಗೆ ಕೊಟ್ಟಿರೋ ಪ್ರೋತ್ಸಾಹ, ನೀವು ನನಗೆ ಕೊಟ್ಟಿರೋ ಒಂದು ನನಗೆ ನನ್ನ ಜೊತೆ ನಿಂತಿರೋದು ನನಗೆ ನಿಜವಾಗ್ಲೂ ಒಂದು ಖುಷಿಯ ವಿಚಾರ. ಅದೇ ರೀತಿ ಈಗ ನಮ್ಮ ಶೈಲಜಾ ಹೇಳ್ತಾ ಇದ್ರು,
ಡ್ರೆಸ್ ತಗೊಂಡು ನಿಮ್ಮನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಈ ಭಾಗದ ಪ್ರಭಾವಿ ಅಧಿಕಾರಿಯಾಗಿ ಅವರನ್ನ ನೇಮಕ ಮಾಡಿದ್ದೀವಿ. ಸೊ ನಿಮಗೆಲ್ಲ ವ್ಯವಸ್ಥೆ ನಿಮಗೆಲ್ಲ ಏನು ಸಿಗಬೇಕು ಆ ವ್ಯವಸ್ಥೆಗೆ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಮಹೇಶ್ ಅವರಾಗಲಿ ಅಥವಾ ಶೋಭಾ ಅವರಾಗಲಿ ಏನು ಸಂಘದ ಪರವಾಗಿ ಏನು ನೇತೃತ್ವ ವಹಿಸಿಕೊಂಡಿದ್ದಾರೆ ಶೈಲಾಕ ಅಥವಾ ದೀಪಿಕಾ ಅವರು, ಅವರೆಲ್ಲರೂ ನಿಮ್ಮ ಧ್ವನಿಯಾಗಿ ಇರ್ತಾರೆ. ಖಂಡಿತ ನಾನು ನಿಮ್ಮ ಜೊತೆ ಇರ್ತೀನಿ. ಏನಿವತ್ತು ಈ ಒಂದು ಎಲ್ಲ ಹೊಸ ಯಂತ್ರ ಇದಕ್ಕಿಂತ ಮುಂಚೆ ನಾನು ಫೋನ್ಗಳನ್ನ ವಿತರಣೆ ಮಾಡಿದ್ದೆ, ಅದಾದ್ಮೇಲೆ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ. ಸೊ ಇದನ್ನೆಲ್ಲ ಚೆನ್ನಾಗಿ ಸದ್ಬಳಕೆ ಮಾಡಿ ಏನು ಮಕ್ಕಳಿಗೆ ಸಿಗಬೇಕಾದಂಥ ಒಂದು ಪೋಷಣೆಯಲ್ಲಿ ನಿಮ್ಮ ಕರ್ತವ್ಯನ ಅದನ್ನ ನೀವು ಚೆನ್ನಾಗಿ ನಿಭಾಯಿಸಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು. ನೀವೆಲ್ಲರೂ ನಿಮ್ಮ ಮನೆಯವರು ಕುಟುಂಬದವರು ನಿಮ್ಗೆಲ್ಲರಿಗೂ ಒಳ್ಳೆ ದೇವರು ಆಯುಷು ಆರೋಗ್ಯ ಕೊಡಿ ಅಂತ ಹೇಳ್ತಾ ನನ್ನ ಮಾತಿಗೆ ಗಮನವನ್ನು ನೀಡಿ ಧನ್ಯವಾದಗಳು. ಹಾಗೆಯೇ ಹೆಣ್ಣುಮಕ್ಕಳಿಗೆ ನಮ್ಮ ಶ್ರೀಮತಿ ನಯನ ಮೋಟಮ್ಮ ಮೇಡಮ್ ಅವರು ಹೇಳ್ತಾ ಇದ್ರು, ಗೌರಿ ಹಬ್ಬಕ್ಕೆ ಕಾಡಿನ ಹೆಣ್ಣುಮಕ್ಕಳಿಗೆ ಖುಷಿ ತರುವಂತ ಹಬ್ಬ, ಬಳೆ ತಗೊಳ್ಳೋದೇ ಒಂದು ಸಂತೋಷ, ಯಾವೆಲ್ಲ ಬಳೆ ತಗೊಳ್ಳೋಕೆ ನಮ್ಮ ಅಮ್ಮ ಜೊತೆಯಿಂದ ಹೋಗ್ತಿದ್ವಿ ಅಂತ ಮೇಡಮ್ ನಮ್ಮ ಜೊತೆ ಹಂಚ್ಕೊಂಡಿದ್ರು. ಹಾಗೆ ಗೌರಿ ಹಬ್ಬದಲ್ಲಿ ನಮಗೆ ಅವಕಾಶ ಸಿಗ್ತಿಲ್ಲ, ನಾವು ಪುಣ್ಯವಂತರು ಇರೋದಿಲ್ಲ. ಅದೇ ಮಾಡುವ ದೀಪಾವಳಿ ಉಡುಗೊರೆ ಕೊಟ್ಟಿದ್ದೆ ಮೇಡಮ್ ಬಂದು ಸೀರೆಗಳನ್ನ ವಿತರಣೆ ಮಾಡಿದ್ದಾರೆ. ಹಾಗೂ ನಮ್ಮ ಇಲಾಖೆಯ ಬಗ್ಗೆ ಅವರಿಗೆ ತುಂಬಾ ಗೌರವ ಇದೆ. ಹಾಗೆ ನಮ್ಮ ಇಲಾಖೆ ಬಗ್ಗೆ ನಮ್ಮಗಳ ಬಗ್ಗೆ ಹೆಚ್ಚಿನ ಒಂದು ಒತ್ತಡ ಕೊಟ್ಟು ನಮ್ಮ ಸೇವೆ ಬಗ್ಗೆ ಅವರು ಅಂತರಾಳದಿಂದ ಮಾತಾಡಿದ್ದಾರೆ. ಅವರಿಗೆ ಸಹ ನಾನು ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಘಟನೆ ಅಧ್ಯಕ್ಷರಾಗಿರುವಂತಹ ಶೈಲವರು ಮಾಡಬೇಕು ಅಂತ ಕೇಳಬಡ್ತಾರೆ. ಈ ಕಾರ್ಯಕ್ರಮದಲ್ಲಿ ತುಂಬಾ ಸಂತೋಷ ಅನಿಸ್ತಾ ಇದೆ. ತಿರುಪತಿ ಸಮಾರಂಭಗಳು ಎಲ್ಲ ಗೆಳತಿಯರನ್ನ ಕಳಿಸ್ಕೊಳ್ತಾ ಎಲ್ಲೋ ಇವತ್ತಿನ ನಾವು ನಿಮ್ಮಲ್ಲಿ ಎಲ್ಲರಿಗೂ ಹೇಳೋದೇ ಮಕ್ಕಳು ನಮ್ಮ ಜನ ಹೆಚ್ಚಿದ ಮನ ಹೆಚ್ಚಿದ ಶಾಸ್ತ್ರೀಯರುತ್ತಾ ನಯನ ಓಡಮ್ಮ ಬಗ್ಗೆ ಸಂಪೂರ್ಣದಿಂದ ಹೇಳ್ಕೊಳ್ತೀನಿ. ನಮ್ಮ ಎಲ್ಲ ಸಮಸ್ಯೆಗಳು ನಾವು ಏನ್ ಸಮಸ್ಯೆ ಇದ್ರೂ ಸಹ ಒಂದು ಫೋನ್ ಮಾಡಿ ಒಂದೇ ಕಾಲ ಎರಡನೇ ಕಾಲಿನ ನಿಜಕ್ಕೂ ನಾವು ಹೆಮ್ಮೆ ಪಡ್ತೀನಿ ಅಂದ್ರೆ ಏನ್ ಸೇವೆ ಏನು ಮಾಡಿಲ್ಲ ನೋಡಿ ಏನು ಸಮಸ್ಯೆಗೆ ಸೇವೆ ಕೊಡ್ತಾರೆ ಅಷ್ಟು ಪ್ರೀತಿ ಅವ್ರು ಕೇಳೋದಕ್ಕೆ ನಮ್ಮ ಸಮಸ್ಯೆ ಇರುತ್ತೆ. ಅಷ್ಟು ನಮ್ಮೆಲ್ಲ ಕಾರ್ಯಕ್ರಮಗಳು ಕೇಳ್ತೀನಿ. ನನ್ನ ಒಂದು ಯಾವುದೇ ನಮ್ಮ ಶಾಸಕರಿರೋದು ನನ್ನ ಅಧಿಕಾರದಲ್ಲಿ ನಾನು ಎಲ್ಲರೂ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಕಾರ್ಯಕರ್ತರ ಬಗ್ಗೆ ಫ್ಯಾಮಿಲಿ ಮ್ಯಾನೇಜರ್ ಏನೇ ಇದ್ರು ನಾವು ನೇರನೇ ಹೇಳ್ಬೋದು. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಅಂತಂದ್ರೆ ನಮ್ಮ ಮೇಡಮ್ ಮಾತ್ರ ಸಾಧ್ಯ. ರಾಜಕಾರಣಿ ಮೇಡಮ್ ಅಂತ ನಾನು ಹೇಳೋದಿರ್ತೇನೋ ಇವರು ಸಮಾಜ ಸೇವಕರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಮಾಡಿದ್ರು ಅವ್ರ ಅಮ್ಮ ಮಾಡಿದ್ರು ಅಲ್ಲದೆ ಮೇಡಮ್ ಮಾಡಿರೋದ್ರೆ ಎಲ್ಲಿ ಹೋಗಿರುತ್ತೆ ನಮ್ಮ ಇವರು ಕಾರ್ಯಕರ್ತರಿಂದ ಮಾತಾಡಿಸಿದೆ ಅವ್ರನ್ನ ಕುಂದಿಸಿದೆ ನಾವು ಯಾವತ್ತೂ ಗೊತ್ತಿಲ್ಲ. ಯಾವ ಊರಿಗೆ ಹೋದ್ರು ಕಣ್ಣಲ್ಲೇ ಗೊತ್ತಾಗ್ತಾರೆ ಅಂತ ಎಲ್ಲಿದ್ದಾರೆ ನಮ್ಮವರು. ಆ ಥರ ಒಂದು ಮನೋಭಾವ ಹೊಂದಿರುವಂತಹ ಒಬ್ಬ ನಾಯಕರು ನಮ್ಮ ಕಾಲದಲ್ಲಿದ್ದಾರೆ ಅಂದ್ರೆ ಸೇವಕರಿಲ್ಲ. ಹೌದು ತುಂಬಾನೇ ಅವ್ರ ಬಗ್ಗೆ ಹೇಳಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಕ್ಕೆ ಈ ನಮ್ಮಲ್ಲಿ ತುಂಬಾ ಸಮಸ್ಯೆಗಳು ಮುಂದೆ ಬರ್ಬೋದು, ಇನ್ನೂ ಬಂದಿರ್ಬೋದು. ಚಿಕ್ಕ ಕಾರ್ಯಕ್ರಮ ಮಾಡೋದು ದೊಡ್ಡ ಕಾರ್ಯಕ್ರಮಕ್ಕೆ ಬರ್ತೀವಿ. ಯಾವುದೇ ಕಾರ್ಯಕ್ರಮಕ್ಕೆ ಬರಲ್ಲ ಅಂದ್ರೆ ಮಾತಿಲ್ಲ. ಇದೇ ತರ ಕೊನೆಯವರೆಗೂ ಸ್ಪಂದಿಸ್ತಾರೆ ಅಂತ ನಾನು ನಂಬಿದ್ದೀನಿ. ನಾವು ಸ್ಪಂದಿಸ್ತಾರೆ ಇರ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನಾನು ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ.
ಕಡೆ ಸ್ಮೈಲ್ ಸ್ಮೈಲ್